ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸುಸ್ವಾಗತ. ಇಂದು ನಾವು ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕಲರನ್ನು ಹೇಗೆ ರಿಮೂವ್ ಮಾಡೋದನ್ನು ಈ ವಿಡಿಯೋದಲ್ಲಿ ಕಲಿತುಕೊಳ್ಳೋಣ. ಸಾಕಷ್ಟು ಫೋಟೋ ಇಷ್ಟ ಆಗುತ್ತದೆ, ಆದರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕಲರ್ ನಮ್ಗೆ ಇಷ್ಟ ಆಗುವುದಿಲ್ಲ. ಅದು ರಿಮೂವ್ ಹೇಗೆ ಮಾಡಬೇಕೆಂಬುದಾಗಿ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಅರಿವಿರುವುದಿಲ್ಲ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಕಲರನ್ನು, ಇಮೇಜನ್ನು, ಅದರಲ್ಲಿ ಹಿಂತಿರ್ತಕ್ಕಂಥ ಕಲರನ್ನು ರಿಮೂವ್ ಮಾಡೋದು ಹೇಗೆ ಎಂಬುದಾಗಿ ಈ ವಿಡಿಯೋದಲ್ಲಿ ಕಲಿತುಕೊಳ್ಳೋಣ. ನಾವು ರಿಮೂವ್ ಬೀಜನ ಈ ಸಮಯದಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆಲ್ರೆಡಿ ನಾನು ರಿಮೂವ್ ಬೀಜನ ಟೈಪ್ ಮಾಡಿದ್ದೇನೆ, ಅದು ನನ್ನ ಕಡೆ ಇದೆ. ರಿಮೂವ್ ಬೀಜ ಸೆಲೆಕ್ಟ್ ಮಾಡಿದಾಗ ನಮಗೆ ರಿಮೂವ್ ಬ್ಯಾಕ್ಗ್ರೌಂಡ್ ಕಲರು ನನ್ನ ಶೋ ಮಾಡ್ತದೆ. ಅದನ್ನು ರಿಮೂವ್ ಬ್ಯಾಕ್ಗ್ರೌಂಡ್ ಕಲರನ್ನು ಒಂದು ಸಲ ಕ್ಲಿಕ್ ಮಾಡೋಣ. ರಿಮೂವ್ ಬೀಜಿ ಅಂತಕ್ಕಂಥ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಇಮೇಜ್ ಎಂಬುದಾಗಿ ಬರುತ್ತದೆ. ಅಪ್ಲೋಡ್ ಇಮೇಜನ್ನು ಕ್ಲಿಕ್ ಮಾಡಿ ನಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಫೋಟೋ, ಆ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಒಂದು ಕಲರನ್ನು ಹೇಗೆ ಬದಲಾಯಿಸುವುದು ಎಂಬುದಾಗಿ ಇಲ್ಲಿ ನೋಡಿಕೊಳ್ಳೋಣ. ನಾವು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ತೇನೆ. ಇಮೇಜನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಡನ್ ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಡನ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಫೋಟೋವನ್ನು ಈ ರೀತಿಯಾಗಿ ರಿಮೂವ್ ಆಗ್ತದೆ. ಈಗಾಗಲೇ ನಾವು ನೋಡ್ತೇವೆ ಹಿಂದ್ಗಡೆ ಇರ್ತಕ್ಕಂಥ ಒಂದು ಕಲರ್ ರಿಮೂವ್ ಆಗಿದೆ. ಇದನ್ನು ನಾವು ಬೇರೆ ಒಂದು ಕಲರ್ ಹಾಕಬೇಕಂದ್ರೆ, ಆ್ಯಡ್ ಮಾಡಬೇಕಂದ್ರೆ, ಇದು ನಾವು ಫೋಟೋ ಬ್ಯಾಕ್ಗ್ರೌಂಡ್ ಇಮೇಜನ್ನು ಚೇಂಜ್ ಮಾಡಬೇಕಂದ್ರೆ ಕಲರನ್ನು ಆ್ಯಡ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ 5 ಒಂದು ಆಪ್ಷನ್ಸನ್ನು ಸೆಂಟರ್ನಲ್ಲಿ ಇರ್ತಕ್ಕಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆವಾಗ ಸುಮಾರು ಕಲರ್ ಮಲ್ಟಿಪಲ್ ಚೂಸ್ ಕಲರ್ ಬರ್ತವೆ. ಅದರಲ್ಲಿ ಗ್ರೀನು, ಲೈಟ್ ಡಾರ್ಕು, ಸ್ಕೈ ಬ್ಲೂ, ಅನೇಕ ಥರದ ಒಂದು ಕಲರ್ ಇಮೇಜ್ಗಳು ನಮಗೆ ತೋರಿಸ್ತದೆ. ಆದರೆ ಇದರಲ್ಲಿ ಯಾವುದು ನಮಗೆ ಇಷ್ಟ ಆಗೋದಿಲ್ಲ ಅಂದರೆ ನಾವು ಇನ್ನೊಂದು ಸಲ ಕಲರ್ ಮೇಲೆ ನಾವು ಕ್ಲಿಕ್ ಮಾಡಿ ಆವಾಗ ಸರಿಸುಮಾರು ಕಲರ್ಗಳು ನಮಗೆ ಕಾಣಿಸ್ಕೊಳ್ತವೆ. ನಿಮ್ಮ ಫೋಟೋಗೆ ಸರಿ ಹೊಂದತಕ್ಕಂಥ ಕಲರನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವು ಡನ್ ಮಾಡಬೇಕು. ಡನ್ ಮಾಡಿದಾಗ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಕಲರ್ ಇಮೇಜ್ ಕಲರನ್ನು ಚೇಂಜ್ ಆಗ್ತದೆ. ಈ ಚೇಂಜ್ ಆಗಿರ್ತಕ್ಕಂಥ ಕಲರನ್ನು ನಾವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆಗಿದೆಯಲ್ಲೋ ಅಂತಕ್ಕಂಥ ಒಂದು ಸಲ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಹಿಂದ್ಗಡೆ ಆಟೋಮೆಟಿಕಲಿ ಒಂದೇ ಕ್ಲಿಕ್ನಲ್ಲಿ ಆ ಫೋಟೋ ಕಲರನ್ನು ಚೇಂಜ್ ಆಗಿ ಬರ್ತದೆ. ಈಗ ನೋಡಿರಿ ನೀವು ಈ ಫೋಟೋ ಕಲರ್ ಯಾವ ರೀತಿ ಚೇಂಜ್ ಆಗಿದೆ. ಯಾಕಂದರೆ ಒಂದು ಫೋಟೋ ಇಮೇಜು ಅದರಲ್ಲಿರ್ತಕ್ಕಂಥ ಕಲರು ಸರಿ ಹೊಂದಿತು ಅಂತಂದರೆ ಫೋಟೋ ಮೇರೆಗೆ ಇನ್ನೂ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇಷ್ಟೇ ಫೋಟೋ ಅದರಿಂದಿರ್ತಕ್ಕಂಥ ಕಲರನ್ನು ರಿಮೂವ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ದೇವೆ. ನಿಮಗೂ ಇಂಥ ಅನೇಕ ಒಂದು ಇಮೇಜ್ಗಳು ಚೇಂಜ್ ಮಾಡಬೇಕಂದ್ರೆ ಇದೇ ರೀತಿ ರಿಮೂವ್ ಬೀಜಿ ಮೇಲೆ ಹೋಗಿ ಕ್ಲಿಕ್ ಮಾಡಿ ಅಪ್ಲೋಡ್ ಇಮೇಜ್ ಮಾಡಿ ಆವಾಗ ಸೆಲೆಕ್ಟ್ ಫೋಟೋ ಮಾಡಿಕೊಡ್ರಿ. ಕಲರನ್ನು ಸೆಲೆಕ್ಟ್ ಮಾಡಿ ಯಾವ ಕಲರ್ ಸರಿ ಹೊಂದುತ್ತದೋ ಆ ಕಲರನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟನ್ನು ತೆಗೆದುಕೊಳ್ಳಬಹುದು. ಈಸಿ ಆಗಿದೆ. ಆದ ಕಾರಣ ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ಇದನ್ನು ವಾಚ್ ಮಾಡಿದ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ಕಾರ.